ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಟಿಫನ್ ಎಲ್ಲ ಆಗಿದೆ. ಈಗ ಟೀ ಮಾಡ್ತಾ ಇದ್ದೀನಿ. ಟಿಫನ್ ಆದಮೇಲೆ ಒಂದೊಂದ್ಸತಿ ಊರಿಗೆ ಹೋದಾಗಿರ್ಬೋದು, ಅಮ್ಮ ಮನೆಗೆ ಹೋದಾಗಿರ್ಬೋದು, ಟೀ ಕುಡಿದು ರೂಢಿ ಆಗಿರುತ್ತಲ್ವ. ಹಾಗಾಗಿ ಒಂದೊಂದು ದಿವಸ ಟೀ ಬೇಕು ಅನಿಸ್ತಿರುತ್ತೆ. ಹಸ್ಬೆಂಡೂ ಟಿಫನ್ ಆದಮೇಲೆ ಒಂದೊಂದು ದಿವಸ ಟೀ ಕೇಳ್ತಾರೆ. ಹಾಗಾಗಿ ಒಂದೊಂದು ಟೈಮ್ ಮಾಡ್ತೀವಿ. ಡೈಲಿ ಏನು ಮಾಡೋದಕ್ಕೆ ಹೋಗಲ್ಲ. ಟಿಫನ್ ಆದಮೇಲೆ ಒಂದೊಂದು ದಿನ ಟೀ ಮಾಡ್ತೀವಿ. ಇವತ್ತು ಟಿಫನ್ ಪುಳಿಯೋಗರೆ. ನನ್ನ ಮಗಳಿಗೆ ಈ ಥರ ಬೌಲಲ್ಲಿ ಈ ಥರ ಡಿಸೈನ್ ಮಾಡಿ ಕೊಡಬೇಕಂತ ಅವಳಿಗೆ. ಹಾಗಾಗಿ ಇದು 2ನೇ ಸತಿ ಡಿಸೈನ್ ಮಾಡಿಕೊಡಮ್ಮ ಅಂತ ಕೊಟ್ಟೋಗಿದ್ದಾಳೆ. ಸೊ ಹಾಗಾಗಿ ಸರಿ ಅಂದ್ಬಿಟ್ಟು ಈಗ ಈ ರೀತಿ ಡಿಸೈನ್ ಮಾಡಿ ತಗೊಂಡು. ಇಲ್ಲಂತೂ ತಣ್ಣ ಗಾಳಿ ಬರುತ್ತೆ. ನನ್ನ ಮಗಳು ಇವತ್ತು ಸ್ವಿಮ್ಮಿಂಗ್ ಆಡೋಕ್ಕೆ ಬಂದಿದ್ದಾಳೆ. ನೀರು ತುಂಬಿಸ್ಕೊಂಡು ಬೆಳಗ್ಗೆನೆ. ಅವತ್ತೊಂದೆಲ್ಲ ಬಿಟ್ಬಿಟ್ಟು ಗಿಡಕ್ಕೆಲ್ಲ ಒಯ್ದು ಇಲ್ಲೆಲ್ಲ ತೊಳೆದು ಎಲ್ಲ ಮಾಡಿದ್ಲು. ಇವತ್ತು ಮತ್ತೆ ಟಿಫನ್ ಎಲ್ಲ ತಿನ್ಕೊಂಡು ಈಗ ಮತ್ತೆ ಆಡೋಕ್ಕೆ ಬಂದಿದ್ದಾಳೆ. ನಾನು ಇಲ್ಲಿಗೆ ಟಿಫನ್ ತೊಗೊಂಬಂದು ನೋಡಿ ಈ ಬೌಲಲ್ಲಿ ಹಾಕ್ಕೊಂಡು ತಿಂತಾಯಿದ್ದೀನಿ ಇವತ್ತು. ಈ ಬೌಲಲ್ಲಿ ಹಾಕ್ಕೊಂಡು ತಿಂತಾಯಿದ್ದೀನಿ ಕಣೋ. ಆಡ್ಬಿಟ್ಟು ಬಾ ಬೇಗ. ನಮ್ಮ ಮಗು ಇವತ್ತು ಸ್ವಿಮ್ಮಿಂಗ್ ಆಡಿ, ಸ್ನಾನ ಮಾಡಿ, ಪೂಜೆ ಮಾಡಿ, ಹೂವು ಮುಡ್ಕೊಂಡು ಬಂದಿದೆ ಅಮ್ಮ ಮನೆಗೆ. ಇವತ್ತು ಅಕ್ಕಿ ಹಪ್ಪಳ ಮಾಡ್ತಾಯಿದ್ದೀವಿ. ಗ್ರೀನ್ ಕಲರ್ ಬಂದಿದೆ. ಯಾಕೆ ಅಂದರೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿರೋದ್ರಿಂದ ಗ್ರೀನ್ ಕಲರ್ ಆಗೈತೆ. ಮುದ್ದೆ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಆಲ್ರೆಡಿ 3 ಮುದ್ದೆ ಮಾಡಿದ್ದೀವಿ. ಗ್ರೀನ್ ಅಂದರೆ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಗ್ರೀನ್ ಕಲರ್ ಆಗೈತೆ. ಅಂಗಡಿಲಿ ಪ್ಯಾಕೆಟಲ್ಲಿ ತೊಗೊಳೋದು ಗ್ರೀನ್ ಕಲರ್ ಇರುತ್ತಲ್ಲ. ಸೊ ಇವತ್ತು ನಾವು ಅದೇ ಥರ ಗ್ರೀನ್ ಮಾಡ್ತಾ ಇದ್ದೀವಿ. ಲೈಟ್ ಗ್ರೀನ್ ಕಲರ್ ಬರುತ್ತೆ, ವೈಟ್ ಕಲರ್ ಆಗುತ್ತೆ ಸ್ವಲ್ಪ. ಬಟ್ಟೆ ಕೊಡು ಆ ಕಡೆ. ಎಷ್ಟೊತ್ತು ಮಾಡೋಕ್ಕೆ? ಆಯಿತು, ಇನ್ನೊಂದು 2 ಮುದ್ದೆ ಆಗುತ್ತೆ ಅಷ್ಟೇ. ಆದಮೇಲೆ ಮೇಲೆ ಹೋಗ್ಬಿಟ್ಟು ಒಣಗಾಕ್ತಾ ಇರೋದು. ಈಗ ಇದನ್ನ ಎತ್ಕೊಂಡು ಹೋಗ್ಬೇಕಾ? ಎತ್ಕೊಂಡೋಗಿ ಪ್ರೆಸ್ ಮಣೆ, ಆಮೇಲೆ ಇದು ಒಂದು ಪಾತ್ರೆ ನೀರು, ಒಣಗಾಕೋದಕ್ಕೆ ಚಾಪೆ ಎಲ್ಲ ತೊಗೊಂಡು ನಡಿ. ನೋಡಿ ಎಷ್ಟು 4-5 ಆಗಿದೆ. ಇನ್ನೂ 1-2 ಆಗುತ್ತೆ ಅಷ್ಟು ಹೊತ್ತಿಗೂ. ಇದು ಪುಟಾಣಿ ಮಡಿಕೆಗೆ ಬಟ್ಟೆ ಎಲ್ಲ ಸುತ್ತ ಮಡಗಿದ್ದಾರೆ. ಸೊ ಅದಕ್ಕೆ ಮೇಲ್ಗಡೆ ಹೋದರೆ ಮತ್ತೆ ಕೆಳಗೆ ಬರ್ತಾ ಇರಬೇಕಲ್ಲ, ಒಂಚೂರು ತಣ್ಣಗಿರೋ ನೀರು ತೊಗೊಂಡೋಗೋಣ ಅಂತ ತೊಗೊಂಡೋಗ್ತಾಯಿದ್ದೀನಿ. ಇನ್ನೊಂದು ಮುದ್ದೆ, ಇನ್ನೂ 2 ಮುದ್ದೆ ಎಕ್ಸ್ಟ್ರಾ ಆಗಿದೆ. ಸೊ ಆರೋಗ್ಬಿಟ್ರೆ ಮತ್ತೆ ಒತ್ತೋದಕ್ಕಾಗಲ್ಲ. ಅದಕ್ಕೆ ಬೇಗ ಹೋಗಿ ಮಾಡೋಣ. ಕವರ್ ಹಾಕ್ಕೊಂಡಿದ್ದೀನ ಇಲ್ಲವ ಅಂತ ನೋಡ್ಬೇಕು ತಾನೆ. ಇಲ್ಲ ಅದನ್ನೇ 2 ಕಟ್ ಮಾಡಲಾ 2 ಕವರು ಅಲ್ಲ, ಅದಕ್ಕೆ ಅದಕ್ಕೂ ಐತೆ. ತುಳಿಬಾರ್ದು ಮೊನೋ ಅದ್ರ ಮೇಲೆ. ಸೋತಾಪುರಿ ಉಳಿಯಿಲ್ಲ. ಏಕೆ ಕೈ ಮೇಲೆ ಇಟ್ಕೊಂಡ? ಹೊತ್ತು ನಾನು ಮೋನಿಶಾ ಅವರು ಒಂದು ಗ್ರೂಪು, ನಮ್ದು ಈ ಕಡೆದು, ಇವರಿಬ್ರದ್ದು ಒಂದು ಗ್ರೂಪು, ಇವರಿಬ್ರದ್ದು ಆ ಕಡೆ. ಅವರಿಬ್ರು ಒಂದು ಗ್ರೂಪ್, ನಾವಿಬ್ರು ಒಂದು ಗ್ರೂಪ್. ಇವರು ಯಾವುದೋ ನೀನು? ಯಾವ್ದು ನೀನು? RCB ಅಂತ ನೋಡೋ. ಇಷ್ಟೊತ್ತರ್ಗು CSK ಅಂತಿದ್ಲು. ಓ CS. ಅವಳೇನು ಅಷ್ಟು ಇಂಟ್ರೆಸ್ಟ್ ಆಗಿ ನೋಡಲ್ಲ. ಇದೊಂಚೂರು ತೈರಿನ ಬೇಗ ಆಗೋಯ್ತು. ಇನ್ನೊಂದು 2 ಮುದ್ದೆ ಐತೆ ಅಷ್ಟೇ ಮಾಡಿದ್ದೀನಿ. ಗ್ರೀನ್ ಕಲರ್ ಆಗುತ್ತೆ ಅಂದ್ಕೊಂಡಿದ್ವಿ, ಗ್ರೀನ್ ಏನು ಆಗಲಿಲ್ಲ, ನಾರ್ಮಲ್ ಕಲರೇ ಬಂದಿದೆ. ನಾವು ಮಾವಿನಕಾಯಿ ಓಟೆ ಸೋದಾಪುರಿ ತಿನ್ಕೊಂಡು ಮಾಡ್ತಾಯಿದ್ದೀವಿ.
ಇದೇ ಮುದ್ದೆನೇ ತಿನ್ಬಿಡಿ ಇವತ್ತು ಊಟ. ಚೆನ್ನಾಯ್ತಾ ಮೋನೋ? ಮೋನೋ ಅವಾಗಿಂದ ಬಾಯಿ ಅಂತ ಆಡ್ತಾ ಐತೆ. ಅದಕ್ಕೆ ತುಪ್ಪ ಹಾಕೊಂಡು ತಿನ್ಕೊಳ್ಳೋ. ಉಪ್ಪು ಖಾರ ತುಪ್ಪ ಎಲ್ಲ ಹಾಕ್ಬಿಟ್ಟು ಕೊಟ್ಟರೆ ಅದೇ ಒಂದೊಂದು ಮುದ್ದೆ ತಿನ್ಕೊಂಬಿಡುತ್ತೆ. ಮೆಂತ್ಯ ಮುದ್ದೆ ಚೆನ್ನಾಗಿತ್ತಾ? ಮಾಡಲಿಲ್ವಾ ಒಂದು ದಿವಸನೂ? ಮಾಡಿದೆ ಅವಾಗ ತುಪ್ಪ ಇದ್ದಾಗ. ಮಾಡಲಿ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಮಾಡ್ಬೇಕಾದ್ರೆ. ಬೇಡಪ್ಪ ಮಾಮೂಲಿ ಮುದ್ದೆ ಥರನೇ ಐತೆ. ಅವಳೆಲ್ಲಿ ಇಷ್ಟಿಷ್ಟಪ್ಪ, ಏನೊಂದು ನಿಂಬೆಹಣ್ಣಿಗಿಂತ ಒಂಚೂರು ದಪ್ಪ ಏನೋ ಅಷ್ಟು ಮಾಡ್ತಿದ್ದೆ. ಅಷ್ಟು ತಿನ್ನಕ್ಕೇನೆ ನಂಗೆ ವಾಂತಿ ಬರಂಗಾಯ್ತು. ಅದೇ ವಾಂತಿ ಬರಂಗಾಯ್ತು. ಏನು ಹಪ್ಳದ ಮುದ್ದೆ ಮಾಡಿಕೊಟ್ಬಿಡು ತಿನ್ಕೋ. ಒಂದು 15-20 ದಿವಸ ತಿಂದ್ಲೇನೋ ಅಷ್ಟೇ, ಆಮೇಲೆ ತಿನ್ನಲಿಲ್ಲ. ಸುಮ್ಮನೆ ಹಂಗೆ ಹಾಕಿದ್ದಾಯ್ತದ. ಹೋಳಿ ಯಾಕೆ ಮಾಡ್ತೀವಿ? ಮಾಡ್ಬೇಕಲ್ಲ, ಏನು ಮಾಡೋದು? ನಾವು ಮನೆಗೆ ಹೋಗ್ಬಿಡ್ತೀವಿ. ಒಳ್ಳೆ ಮನೇಲೇ ಇರು ಯಾವಾಗ ಮನೇಲಿ ಹೋಗ್ಬೇಡ. ಮಕ್ಳಿದ್ದಿದ್ದಕ್ಕೆ ಅವರು ಹೆಲ್ಪ್ ಮಾಡಿದ್ರು. ಬೇಗ ಆಯಿತು ಹಪ್ಪಳ ಮಾಡಿದ್ದೆಲ್ಲ. ಅಮ್ಮ ಇವತ್ತು ಚಿಕನ್ ತರಿಸೋಣ, ಹೋಗಬೇಡಿ ಮನೆಗೆ, ಇಲ್ಲೇ ಇರಿ ಅಂತ ಹೇಳ್ತಾ ಇದ್ದಾರೆ. ಅಪ್ಪ ಹೋಗಿ ಚಿಕನ್ ತೊಗೊಬಂದರು. ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಇವತ್ತು ಸ್ವಲ್ಪ ಪನ್ನೀರ್ ಮಾಡ್ಕೊಳ್ಳೋಣ ಅಂತ. ಹಾಲು ತುಂಬ ಜಾಸ್ತಿ ಇತ್ತು, ಹಾಗಾಗಿ ಕಾಯಿಸಿ ಅದಕ್ಕೆ ಸ್ವಲ್ಪ ನಿಂಬೆ ಹುಳಿ ಹಿಂಡಿದ್ದೆ. ಸೊ ಅದೀಗ ಈ ರೀತಿ ಆಗಿದೆ. ಸೊ ಅದನ್ನು ಕಾಫಿ ಸೋಸೋದ್ರಲ್ಲಿ ಇರುತ್ತಲ್ಲ, ಇದರಲ್ಲಿ ಸೋಸ್ಕೊಳ್ಳೋಣ. ಪನ್ನೀರ್ ಥರ ಆಗುತ್ತೆ ಗಟ್ಟಿಯಾಗಿ. ಸೊ ನೋಡೋಣ ಬನ್ನಿ. ಇದನ್ನು ರಾತ್ರಿನೇ ನಿಂಬೆಹಣ್ಣು ಹಿಂಡಿ ಮಡಗಿದ್ದೆ, ಈಗೆಲ್ಲ ಈ ರೀತಿ ಆಗಿದೆ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ, ಪನ್ನೀರ್ ಹೇಗೆ ಬರುತ್ತೆ ಅಂತ. ಸೊ ಈಗ ಒಂದು ಗ್ಲಾಸ್ ಮೇಲೆ ಈ ರೀತಿ ಇಟ್ಕೊತೀನಿ. ಈ ಥರ ಸೋಸೋದ್ರಲ್ಲಾದರೂ ಮಾಡ್ಕೊಬೋದು, ಅಥವಾ ಒಂದು ಬಟ್ಟೆಲಿ ಹಾಕ್ಕೊಳ್ಬೇಕಾದ್ರೂ ಮಾಡ್ಕೊಬೋದು. ನೆಕ್ಸ್ಟ್ ಒಂದು ಸ್ಪೂನ್ ತೊಗೊಂಡು ಈ ರೀತಿ ಒತ್ತಾ ಬಂದರೆ ತೆಳ್ಳಗಿರೋದೆಲ್ಲ ಕೆಳಗಡೆ ಹೋಗಿಬಿಡುತ್ತೆ. ಸೊ ಗಟ್ಟಿಯಾಗಿರೋದು ಮಾತ್ರ ಉಳ್ಕೊಳ್ಳುತ್ತೆ. ಸೊ ಒಂದು ಸ್ವಲ್ಪ ಪ್ರೊಸೆಸಿಂಗ್ ನಿಧಾನಕ್ಕೆ ಮಾಡ್ಕೊಳ್ಳಿ. ಬಟ್ಟೆಲಿ ಹಾಕ್ಕೊಂಡ್ರೆ ತೆಳು ಬಟ್ಟೆಯಲ್ಲಿ ಹಾಕ್ಕೊಂಡು ಫುಲ್ಲೆಲ್ಲ ಇಂಟ್ಕೊಂಡು ತೆಗಿಬೇಕು. ನೆಕ್ಸ್ಟ್ ಈಗ ಈ ರೀತಿ ಗಟ್ಟಿಯಾಗಿರೋದು ಮಾತ್ರ ಉಳ್ಕೊಳ್ಳುತ್ತಲ್ವ, ಅದನ್ನು ನೋಡಿ ನೀರೆಲ್ಲ ಕೆಳಗಡೆ ಹೋಗ್ತಾ ಇದೆ ಈಗ. ನೋಡಿ ಈ ರೀತಿ ಇಷ್ಟು ಗಟ್ಟಿಯಾಗಿ ತಿಕ್ಕಾಗಿ ಆಗಿದೆ. ನೋಡಿ ಈ ರೀತಿ ಆಗಿದೆ. ಬಟ್ಲಿಗೆ ಇಟ್ಕೊಂಡಿದ್ನೆಲ್ಲ ತಿರ್ಗಾ ಮತ್ತೆ ಇದಕ್ಕೆ ಕಾಫಿ ಸೋಸೋದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಈ ರೀತಿ ಗಟ್ಟಿಯಾಗಿ ಬಂದಿದೆ. ನೆಕ್ಸ್ಟು ಇಲ್ಲೆಲ್ಲ ನಿಧಾನಕ್ಕೆಲ್ಲ ಸೋರ್ಕೊತಾ ಇದೆ ತೆಳ್ಳಗಿರೋ ಅಂಥದ್ದೆಲ್ಲ. ಇದು ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಎಲ್ಲ ಸೋರ್ಕೊಂಡು ಎಲ್ಲ ಗಟ್ಟಿಯಾಗಿರೋದು ಮಾತ್ರ ಇದರಲ್ಲಿ ಉಳ್ಕೊಳ್ಳುತ್ತೆ. ಸೊ ನೋಡೋಣ ಪನ್ನೀರು ಈ ರೀತಿ. ಮತ್ತು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇದು ಗಟ್ಟಿಯಾಗುತ್ತೆ. ಸೊ ಅದೇ ಪನ್ನೀರು ನಾವು ಅಂಗಡಿಲಿ ಹೋಗಿ ತರ್ತೀವಲ್ವ. ಸೊ ಈ ಥರ ಹಾಲಿದ್ದಾಗ ಈ ಥರ ನಿಂಬೆಹಣ್ಣು ಹಿಂಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ಸೊ ಮನೆಯಲ್ಲೇ ಪನ್ನೀರ್ ತಯಾರು ಮಾಡ್ಕೊಬೋದು ಈಸಿಯಾಗಿ. ಸೊ ನೀವು ಒಂದು ಸತಿ ಟ್ರೈ ಮಾಡಿ. ನನಗೆ ಈ ರೀತಿ ಬಂದಿದೆ. ನೋಡೋಣ ಇದೆಲ್ಲ ನೀರೆಲ್ಲ ಸೋರ್ಕೊಂಡ್ಮೇಲೆ ಫ್ರಿಜ್ಜಲ್ಲಿ ಇಡ್ತೀನಿ ಒಂದು ಬೌಲ್ಗೆ ಹಾಕಿ. ಆವಾಗ ಗಟ್ಟಿಯಾಗುತ್ತೆ ಪನ್ನೀರ್ ಥರನೇ ಸೇಮ್ ಪನ್ನೀರು ಗಟ್ಟಿಯಾಗಿ ಬರುತ್ತೆ. ಇದೆಲ್ಲ ನೀರಿನ ಸೋರ್ಕೊಬೇಕು. ಇನ್ನೂ ಒಂದು ಹಾಫ್ ಆನ್ ಅವರ್. ನೋಡಿ ಇವಾಗ ಇಷ್ಟು ಬಂದಿದೆ. ಸೊ ಅದೆಲ್ಲ ಆಗಿ ಇಷ್ಟೇ ಆಗಿರುವಂಥದ್ದು. ಬೈಂಡಿಂಗ್ ಆಗ್ತಾ ಇದ್ದಾರೆ ಬುಕ್ಸ್ಗೆ. ಇವತ್ತು ಟೈಮ್ ಆಗಲೇ 11:30 ಆಗ್ತಾಯಿದೆ. ಸೊ ಕ್ರಿಕೆಟ್ ನೋಡ್ತಾ ಇದ್ದೀವಿ ಈಗ, RCB ಮ್ಯಾಚ್. ಸೊ ಅಮೆಝಾನ್ ನೋವಲ್ಲಿ ಕ್ರಿಕೆಟ್ ನೋಡ್ಕೊಂಡು ತಿನ್ನೋದಕ್ಕೆ ಅಂತ ಇವೇನೇನೋ ತಿಂಡಿ ಎಲ್ಲ ತರಿಸ್ಕೊಂಡು ತಿಂತಾ ಇದ್ದಾರೆ. ಮಿಕ್ಸ್ಚರ್ ಆ್ಯಂಡ್ ರೋಸ್ಟೆಡ್ ಸಾಲ್ಟೆಡ್ ಕ್ಯಾಶ್ಯೂ. ಕ್ರಿಕೆಟ್ ನೋಡ್ಕೊಂಡು ತಿನ್ನೋದಕ್ಕೆ ಅಂತ ಇವ್ರು ಇವಾಗ ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ಸ್ಕೂಲಲ್ಲಿ ಹೋಮ್ವರ್ಕ್ ಕೊಟ್ಟಿದ್ರು ಸಹ
ಹಾಲಿಡೇ ಹೋಮ್ವರ್ಕು ಫಿನಿಷ್ ಮಾಡಿರಲಿಲ್ಲ. ಈಗ 11:30 ರಾತ್ರಿಯಲ್ಲಿ ಹೋಮ್ವರ್ಕ್ ಮಾಡ್ತಾಯಿದ್ದಾಳೆ. ಇವರು ಕ್ರಿಕೆಟ್. ನಾವು ಸ್ವಲ್ಪ ತಿಂಡಿ ತಿನ್ನೋಣ ಅಂತ ಹೇಳಿ ಈಗ ತರಿಸಿದ್ರು ಹಸ್ಬೆಂಡು. ಸೊ ಅವ್ರು ವಾಕಿಂಗ್ ಹೋದ್ರು, ನಾವು ತಿಂತಾಯಿದ್ದೀವಿ. ಮೋನಿಶ್ ಅವ್ರದ್ದು ಚಾರ್ಟ್ ನೋಡಿ, ಇವತ್ತು ತಂದಿದ್ದು ಯಾವ ರೀತಿಯಾಗಿದೆ ಅಂತ. ಲಾಸ್ಟ್ ಟೈಮೇ ಬೇಕು ಅಂತ ಇದ್ಲು, ಅದಕ್ಕೆ ಇವತ್ತು ತೊಗೊಂಡು ಬಂದರೆ ಒಂದೇ ದಿನಕ್ಕೆ ಈ ಥರ ಮಾಡಿದ್ದಾಳೆ ಕಲರ್. ಸೊ ನೀವು ಎಲ್ಲ ಮ್ಯಾಚ್ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಸೊ ಇನ್ನೇನು ಮುಗಿಯುತ್ತೆ, ಆಲ್ರೆಡಿ 11:30 ಆಗ್ತಾಯಿದೆ. ಸೊ ಮಳೆ ಬಂತು ಅಂತ ಲೇಟಾಗಿ ಸ್ಟಾರ್ಟ್ ಮಾಡಿದ್ದಕ್ಕೆ ಇವತ್ತು ಲೇಟ್ ಆಗ್ತಾಯಿದೆ. ಸೊ ನೋಡಿ ವಿನ್ ಆಗ್ತಾರಂತೆ. ವಿರಾಟ್ ಕೊಹ್ಲಿ ಇಲ್ವಾ? ಓಹೋ, ವಿರಾಟ್ ಕೊಹ್ಲಿ ಇಲ್ವಾ ವಿನ್ ಆಗ್ತಾರೆ ಅಂತ. ಸೊ ನೋಡಿ ಎಲ್ಲರೂ ಎಂಜಾಯ್ ಮಾಡಿ. ಇವತ್ತು ಮಾವಿನ ಹಣ್ಣು ತೊಗೊಂಡಿದ್ವಿ, ಮನೆ ಹತ್ರನೇ ಮಾವಿನ ಹಣ್ಣು ಬಂದಿತ್ತು. ಈ ಸಲ ಮಾವಿನ ಹಣ್ಣು ಎಷ್ಟು ದಿವಸ ತಿಂದೇ ಇರಲಿಲ್ಲ. ಸೊ ಈಗ ಸತಿ ಯಾಕೋ ಮಾವಿನ ಹಣ್ಣಿನ ಬೆಲೆ ಕಮ್ಮಿ, ಅಂದರೆ ಬೆಳೆ ಕಮ್ಮಿ, ಹಾಗಾಗಿ ಪೌಡ್ರ್ ಹಾಕೆಲ್ಲ ಹಣ್ಣು ಮಾಡ್ತಾರೇನೋ ಅಂತ ಅಂದ್ಕೊಂಡು ಸ್ವಲ್ಪ ದಿನ ಆಗಲಿ ಆಮೇಲೆ ತೊಗೊಳ್ಳೋಣ ಅಂತ. ಸೊ ತುಂಬ ಚೆನ್ನಾಗಿದೆ. ಹುಳಿನ ಸ್ವಲ್ಪ ಹುಳಿ. ಈಗ ಮನೆ ಹತ್ರನೇ ಬಂದಿದ್ದರು. ಸೊ ಹಾಗಾಗಿ ಮ್ಯಾಂಗೋ ತೊಗೊಂಡ್ವಿ. ಸೊ ಮಕ್ಕಳು ಬಂದ ತಕ್ಷಣ ಕಟ್ ಮಾಡಿಕೊಂಡು ತಿನ್ನಬೇಕು. ತೊಳಿ ಮ್ಯಾಂಗೋ. ಹುಳಿ ಎಲ್ಲ ಸ್ವಲ್ಪ ಏನಿಲ್ಲ, ಇನ್ನೊಂಚೂರು ಹಣ್ಣಾಗಬೇಕಿತ್ತು. ನೀವು ಅಷ್ಟು ಬೇಗ ಅರ್ಜೆಂಟು. ನೆನ್ನೆ ತೊಗೊಬಂದಿದ್ದು ಮಾವಿನ ಥರ ಟೇಸ್ಟೇ ಇರಲಿಲ್ಲ ಅಲ್ವಾ? ಟೇಸ್ಟ್ ಇತ್ತು, ಸ್ಮೆಲ್ ಅಲ್ಲ, ಸ್ವೀಟೇ ಇರಲಿಲ್ಲ, ಆ ಥರ ಇತ್ತು. ಆಲ್ರೆಡಿ ಹೋಮ್ವರ್ಕ್ಸ್ ಎಲ್ಲ ಬರಿತಾ ಇದ್ದಾರೆ ಎದ್ದು ಬಂದ ತಕ್ಷಣ. ನೋಡಿ ಪನ್ನೀರ್ ರೆಡಿಯಾಗಿದೆ. ಬಟ್ ನಾವು ಪ್ಯಾಕಲ್ಲಿ ತರ್ತೀವಲ್ಲ ಅಷ್ಟು ಗಟ್ಟಿ ಇಲ್ಲ. ಬಟ್ ಈ ರೀತಿ ಆಗಿದೆ, ಗಟ್ಟಿಯಾಗಿ ಚೆನ್ನಾಗಿದೆ. ಇದನ್ನು ಬೇಕಾದರೆ ನಾವು ಇದನ್ನೆಲ್ಲ ಮಾಡ್ತೀವಲ್ಲ, ಸ್ಯಾಂಡ್ವಿಚ್ಗೆಲ್ಲ ಮಾಡ್ತೀವಲ್ಲ, ಅದಕ್ಕೆಲ್ಲ ಮೇಲೆ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ಪನ್ನೀರ್ ಮನೆಯಲ್ಲೇ ಈಸಿಯಾಗಿ ರೆಡಿಯಾಗಿದೆ. ಸೊ ಇದರಲ್ಲಿ ತರೋದಾದರೆ ಅದಕ್ಕೇನೋ ಮಿಕ್ಸ್ ಮಾಡಿರ್ತಾರೆ ಅನಿಸುತ್ತೆ, ಹಾಗಾಗಿ ಅಷ್ಟು ಗಟ್ಟಿಯಾಗಿ ಕಟ್ ಮಾಡೋ ಥರ ಎಲ್ಲ ಬರುತ್ತೆ. ಬಟ್ ಇದು ಅಷ್ಟು ಗಟ್ಟಿ ಆಗಿಲ್ಲ. ಸೊ ಈ ರೀತಿ ಇದೆ. ಸೊ ಫ್ರೆಶ್ ಪನ್ನೀರ್ ರೆಡಿಯಾಗಿದೆ ನೋಡಿ. ಫ್ರೀಝರಲ್ಲಿ ಇಟ್ಟಿದ್ದೆ, ಹಾಗಾಗಿ ಈ ರೀತಿ ಗಟ್ಟಿಯಾಗಿದೆ. ಸೊ ಈ ರೀತಿಯಾಗಿದೆ. ಕಟ್ ಮಾಡ್ಬೋದು. ಈಗ ಕಟ್ ಮಾಡೋಕ್ಕೂ ಆಗಲ್ಲ, ಅಷ್ಟು ಗಟ್ಟಿಯಾಗಿ ಹೋಗ್ಬಿಟ್ಟಿದೆ. ಸೊ ಫ್ರೀಝರಲ್ಲಿ ಇಟ್ಟರೆ ಈ ಥರ ಗಟ್ಟಿಯಾಗುತ್ತೆ.